ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೇವೆ. ನಾವು ಚೆನ್ನಾಗಿದ್ದೀವಿ. ಯಾರ್ಯಾರು ನಮ್ಮ ವಿಡಿಯೋ ಎಲ್ಲ ನೋಡಿ ಲೈಕ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರು ವಿಡಿಯೋ ನೋಡಿಲ್ಲ ಅವರು ಕೂಡ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ. ಚೆನ್ನಾಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದರೆ ಕಾಮೆಂಟ್ ಮಾಡಿ ಇನ್ನು ಏನು ಮಾಡಬೇಕು ಅಂತ. ಥ್ಯಾಂಕ್ ಯು ಗೈಸ್, ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಮೇಲ್ಗಡೆ ಬಟ್ಟೆ ಎತ್ಕೊಬರಕ ಅಂತ ಹೋಗಿದ್ದೆ. ಸ್ವಲ್ಪ ಗಿಡಕ್ಕೆ ಹಂಗೆ ನೀರು ಹಾಕೋಣ ಅಂತ ನೀರಿಟ್ಕೊಂಡು ಹಾಕ್ತಾಯಿದ್ದೀನಿ. ಗಿಡ ಇದೆಲ್ಲ ನಮ್ಮದೇ ಅಲ್ಲ, ನಂದಿರೋದು ಒಂದೇ ಒಂದು ಗಿಡ, ಇನ್ನೆಲ್ಲ ಓನರ್ದದು. ಎಲ್ಲ ಒಣಗಿಬಿಟ್ಟಿದೆ ಗಾಳಿಗೆ. ಅದೊಂದು ದಾಸವಾಳ ಗಿಡ ಒಂದು ಮಾತ್ರ ನಮ್ಮದು. ಬಟ್ಟೆ ಎಲ್ಲ ಒಣಗಿತು. ಎತ್ಕೊಂಡು ಕೆಲವೊಂದು ಹೂವು ಒಂದೇ ಒಂದು ದುಂಡು ಮಲ್ಲಿಗೆ ಬಿಟ್ಟಿದೆ, ಒಂದು ಅದೇನೋ ಶಂಖಪುಷ್ಪ ಅಂತಲೇ ಏನೋ ಅಂತಾರೆ, ಅದು ಬಟ್ಟೆ ಎತ್ಕೊಬಂದಿದ್ದಾಯಿತು. ಎಲ್ಲ ಸ್ವಲ್ಪ ಎಲ್ಲ ಮಡಚಿಡಬೇಕು. ಅದು ತುಂಬ ಬೇಜಾರಾಗ್ತದೆ. ಮೊನ್ನೆ ನಮ್ಮ ಗಾಡಿ ಕೈ ಕೊಟ್ಬಿಟ್ಟಿದೆ. ಅದೇ ಯೋಚನೆಯಲ್ಲಿ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ನನಗೆ. ಏನಾಗಿದೆ ಅಂತ ಗೊತ್ತಿಲ್ಲ.
ಕಾಳು ಹಾಕಿ ಬಸ್ಸಾರು ಮಾಡುವ. ಇದು ಅಲಸಂದೆ ಕಾಳು ಹಾಕಿ ಬಸ್ಸಾರು ಮಾಡೋಣ ಅಂತ ಇದ್ದೀನಿ. ನಿಮಗೂ ಎಲ್ಲ ಬರುತ್ತೆ, ನಾನು ಮಾಡೋದು ಹೇಳ್ತಾ ಇದ್ದೀನಿ. ಇದು ಒಂದೊಂದು ಅಳು ಬೀಜ ಇದ್ದಾವೆ. ಅಷ್ಟೇ ಕಟ್ ಮಾಡ್ಬಿಡು. ಬೇಕು ಬೆಳ್ಳುಳ್ಳಿ, ಬಸ್ಸಾರಿಗೆ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ, ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಆಮೇಲೆ ರುಬ್ಕೊಳಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನಾವು. ಕುರ್ಕುರೆ ಕುರ್ತಿ ಸ್ಕೂಲಿನ ಬಂದ್ಮೇಲೆ ಫೇಸ್ ವಾಶ್ ಮಾಡ್ದ? ಫ್ರೆಂಡ್ಸ್, ಇದೇನು ಅಂತ ಹೇಳಿ ಫ್ರೆಂಡ್ಸ್, ಇದರಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿ. ಇದು ನನಗೆ ಸಿಕ್ಕಿದೆ. ಇದರಲ್ಲಿ ನಮ್ಮ ಮಗಳು ಏನೋ ಮಾಡಿಕೊಡು ಅಂತ ಅಂದವಳೆ. ಬಟ್ ಇದರಲ್ಲಿ ಇನ್ನೂ ಏನೇನು ಮಾಡ್ಬೋದು ಅಂತ ಗೊತ್ತಿಲ್ಲ. ಒಂದು ಪಲ್ಯ ಥರ ಮಾಡ್ಬೋದು ಅನ್ನೋದೊಂದು ತಿಳ್ಕೊಂಡಿದ್ದೀನಿ. ಅದು ಬಿಟ್ಟು ಇನ್ನು ಬೇರೆ ಇನ್ಯಾವ ಥರ ರೆಸಿಪಿ ಮಾಡ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ತೋರಿಸಿನ ಹತ್ರಕ್ಕೆ ನೋಡಿ ಈ ಥರ ಇದು ಅದೇನೋ ಸುಂಡೆಕಾಯಿ ಅಂತ ಏನೋ ಹೇಳ್ತಾರೆ. ನಮ್ಮ ಕಡೆ ಅದೇನೋ ಮುಳು ಬದನೆಕಾಯಿ ಅಂತ ಏನೋ ನಮ್ಮಮ್ಮ ಹೇಳ್ತಾರೆ. ಅದು ಕೂಡ ಗೊತ್ತಿಲ್ಲ, ನೋಡೋಣ. ನಿಮಗೇನಾನ ಗೊತ್ತಿದ್ರೆ ಇದ್ರ ಬಗ್ಗೆ ಇನ್ನೂ ಏನೇನು ಅಡುಗೆ ಮಾಡ್ಬೋದು ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಇದ್ರಾಗ ಅರ್ಧ ಬೆಳ್ಳುಳ್ಳಿ ಯಾಕೆ ಹಿಂಗಾಗಿದೆ ಅಂತ ಗೊತ್ತಾಗ್ತದೆ. ಇವತ್ತು ನಿನ್ನ ಪ್ರಾಜೆಕ್ಟ್ ಮುಗಿಸ್ಬೋದಾ? ನಿನ್ನ ಪ್ರಾಜೆಕ್ಟ್ ಮುಗಿಸ್ಬೋದಾ? ಆಗುತ್ತೆ. ಒಂದೇ ಪಿಕ್ಚರ್ಸ್ ಎಲ್ಲ ಕಟ್ ಮಾಡಿದ್ನಲ್ಲ, ಅದು ಇದೆಲ್ಲ ಮಾಡಿದ್ನಲ್ಲ. ಇವಾಗ ಏನು ಮಾಡ್ಬೇಕಂದ್ರೆ ಅದು ರೊಟ್ಟು, ಅದು ಮ್ಯಾಲೆ ಬ್ಲ್ಯಾಕ್ ಶೀಟ್ ಬೇಕು. ಅದು ತಂದಿರೋ ತಗೊಬಂದು ಆಮೇಲೆ ಬ್ರೌನ್ ಕಲರ್ ಒಳಗಡೆ ಐಟಮ್ಸ್ ಇತ್ತಲ್ಲ ಶೀಟಲ್ಲಿ ಮಾಡೋದು, ಅದನ್ನು ಮಾಡಿದ್ರೆ ಮುಗಿಸಿದ್ರೆ ಮುಗೀತು. ಮತ್ತು ಒಂದು ಅದೇನು ಬರೆಯೋ ಅಷ್ಟೊಂದಿಲ್ಲ, ಅದೆಲ್ಲೆಲ್ಲ ಇತ್ತು ಅಲ್ಲಲ್ಲಿ ಬರೀಬೇಕಷ್ಟೆ. ಫೋನ್ಗಿನ ಬಂದೈತೆ ಚೆಕ್ ಮಾಡಬೇಕು. ವಿಡಿಯೋ ಇದ್ರೆ ಆನೋಡಿದ್ರೆ ಫೋನ್ ಬರೋದು ಸೌಂಡೇ ಕೇಳಿಸಲ್ಲ. ಈಗ ಹಿಂಗೆ ಕಾಣ್ತಲ್ಲ. ನಾನು ವಿಡಿಯೋ ಆನ್ ಮಾಡಿದ್ದೀನಿ.
ಈರುಳ್ಳಿ ಈರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ. ಇದು ಮಾಡ್ತಾ ರೆಡಿ ಮಾಡ್ತಾ ತೋರಿಸ್ತೀನಿ ಒಟ್ಟಿಗೆ ಒಂದೇ ಸರಿನ ಎಲ್ಲ ಏನೇನು ಹಾಕಿದೆ ಅಂತ. ಮಾಮೂಲಿ ಬಸ್ಸಾರು ಯಾರಿಗೂ ಮಾಡೋದು ಗೊತ್ತಿರುತ್ತೆ, ನಾನು ಹೆಂಗೆ ಮಾಡ್ತೀನಿ, ನಮ್ಮ ಕಡೆ ಹೆಂಗೆ ಮಾಡ್ತಾರೆ. ಇದು ಹಳ್ಳಿ ಕಡೆ ಎಲ್ಲ ಒಲೆಗಾಗಿ ಸುಡ್ತಾರೆ, ಬಟ್ ಇಲ್ಲಿ ನಮ್ಗೆ ಒಲೆ ಇಲ್ಲ, ಗ್ಯಾಸ್ ಇದೆ. ನಾವೇನು ಮಾಡ್ತೀವಿ, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಂಗೆ ಫ್ರೈ ಮಾಡ್ಕೊಂಡು ಬಾಡಿಸ್ಕೊಂತೀವಿ. ಎಣ್ಣೆ ಹಾಕಿದ್ದೀನಿ ಸ್ವಲ್ಪ. ಎಣ್ಣೆ ಕಾಯಿಲಿ ಸ್ವಲ್ಪ ಬೆಳ್ಳುಳ್ಳಿ, ಇನ್ನು ಎಣ್ಣೆ ಸ್ವಲ್ಪ ಕಾಯಬೇಕಿತ್ತು. ಈರುಳ್ಳಿ, ಇದಕ್ಕೆ ಇಷ್ಟು ಎಣ್ಣೆ ಹಾಕೋದು ಬೇಡ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ತೀನಿ. ಒಂದು ಸ್ವಲ್ಪ ಬಾಡ ಥರ ಬಂದರೆ ಸಾಕು, ಫ್ರೈ ಆದರೆ ಸಾಕು, ಜಾಸ್ತಿ ರೋಸ್ಟ್ ಬೇಡ. ಅವಾಗೆಲ್ಲ ಊರಲ್ಲಿ ಎಲ್ಲ ಒಲೆಗಳಿರೋವಲ್ಲ, ಅದಕ್ಕೆ ಕೆಂಡದಲ್ಲಿ ಹಾಕ್ಬಿಡೋದು ಎಲ್ಲನ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕೆಂಡದಲ್ಲಿ ಹಾಕಿ ಸುಟ್ಕೊಬಿಟ್ಟು ಆಮೇಲೆ ಬಸ್ಸಾರಿಗೆ ರುಬ್ಬಕ್ಕೆ ತೊಗೊತಿದ್ರು. ಇಲ್ಲಿ ಸುಡಾಕಿ ಗ್ಯಾಸಲ್ಲಿ ಸುಡೋಕ್ಕಾಗಲ್ಲ ಅಂತಾರೆ, ಅದಕ್ಕೆ ಈ ಥರ ಸ್ವಲ್ಪ ಫ್ರೈ ಮಾಡಿಕೊಂಡು ಸುಟ್ಕೊಳಕ್ಕೆ ತೊಗೊತೀನಿ ನಾನು. ಸ್ವಲ್ಪ ಕಾಯಿ, ಕೊಬ್ಬರಿನಾದ್ರು ಹಾಕೋಬೋದು ಅಥವಾ ಸ್ವಲ್ಪ ಹಸಿಕಾಯಿ ಥರ ಹಾಕೋಬೋದು. ಇಷ್ಟೇ ಹೇಳಿದ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಜಾರಿಗೆ ಇದಕ್ಕೆ ಇನ್ನೊಂದೆರಡು ಆ್ಯಡ್ ಮಾಡಬೇಕು. ಅದು ಏನೇನು ಅಂತ ಹೇಳ್ತೀನಿ. ಆಗಿದೆ, ಇದನ್ನು ಸ್ವಲ್ಪ ನೀರನ್ನ ತಗೊಳ್ಳೋಣ.
ಈಗ ಸ್ವಲ್ಪ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೆ. ಸ್ವಲ್ಪ ಜೀರಿಗೆ, ಒಂದು 4-5 ಕಾಳು ಮೆಣಸು, ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ತೀನಿ, ಜಾಸ್ತಿ ಬೇಡ, ಇಷ್ಟು ಅಷ್ಟೇ. ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು. ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಇದನ್ನು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆಲ್ಲ ಇದೇ ಬಾಣಲೆ ಇಟ್ಕೊಳ್ತೀನಿ. ಡಬ್ಬೆ ಎಣ್ಣೆ ಕರೆಯೋದು ಸ್ವಲ್ಪ ಎಣ್ಣೆ. ಏನು ಮಾಡ್ತಿದ್ಯಾ ನೀನು? ಸ್ವಲ್ಪ ಜೀರಿಗೆ, ಚಟಪಟ ಅನ್ನೋವರೆಗೂ. ನೀನೇ ಅಡುಗೆ ಮಾಡು. ಎಲ್ಲ ಗೊತ್ತಿರುತ್ತೆ, ಅದನ್ನು ಮಾಡಲ್ಲ. ಏನು ಹಾಕ್ಬೇಕು ಅಂತೆಲ್ಲ ಹೇಳ್ತಾರೆ, ಮಾಡೋಕೆ ಮಾತ್ರ ಹಂಗ. ಯಾಕೆ ಹಂಗೆ ಆಡ್ತಿದ್ಯಾ? ಕಾಳು ಬೇಕಾ ಅಂದರೆ ತಟ್ಟೆಗೆ ತಗೊಂಡು ಹಾಕೊಂಡು ತಿನ್ನೋವು, ಕೆಳಗಡೆಲ್ಲ ಉದುರಿಸ್ಕೊಂಡು. ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಇದನ್ನು ಹಾಕೋದು, ಮಸಾಲ ರುಬ್ಬಿ ಖಡಕ್ ಖಡಕ್. ನಾನು ಕಾಳು ಒಗ್ಗರಣೆ ಹಾಕ್ತೀನಿ ಈಗ ಹಾಕೋದು.
ಇದು ಸ್ವಲ್ಪ ಮಳ್ಳಬೇಕು. ಈ ಥರ ಅಡುಗೆ ಮಾಡುವಾಗ ಇದೆಲ್ಲ ಚೆಲ್ಲಬೇಕು. ನೀಟಾಗಿ ಇಟ್ಟಿದ್ರೆ ಮತ್ತೆ ಆಮೇಲೆ ಹಿಂಗೆಲ್ಲ ಮಾಡುವಾಗ ಸ್ಟವ್ ಮತ್ತೆ ನಾನು ಒರೆಸ್ಬೇಕು ಅಂತಾನೆ ಚೆಲ್ಲಬೇಕು. ಏನು ಸುಡ್ತಾ ಇದೆಯಾ? ಸ್ಮೆಲ್ ಬರ್ತಾ ಐತೆ. ಸ್ವಲ್ಪ ಮಳ್ಳಿದು ಚೆನ್ನಾಗಿ ಕುದಿ ಬಂದಮೇಲೆ ಆಫ್ ಮಾಡೋದು. ಸ್ವಲ್ಪ ಉಪ್ಪು ಖಾರ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಬೇಕು. ಅಲಸಂದೆ ಕಾಳು ಬಸ್ಸಾರು ರೆಡಿ. ಇದು ಮಾಲ್ಟು ಫ್ರೆಂಡ್ಸ್, ಇದು ಮಾಡಿಟ್ಟಿದ್ದೀನಿ. ನನ್ನ ಮಗಳಿನ್ನೂ ಕುಡ್ದಿಲ್ಲ. ಎಲ್ಲರೂ ಕುಡಿದು ಇನ್ನೆಷ್ಟಿದೆ ಅದು ನಮ್ಮ ಚಿಕ್ಕ ಮಗಳದು ಬ್ಯಾಲೆನ್ಸ್ ಉಳಿದಿರೋದು. ಸಾಂಬಾರಕ್ಕೆ ಹೋಗ್ಬಿಡ್ತು ಫ್ರೆಂಡ್ಸ್. ಇನ್ನು ಈ ಕಡೆ ತಿರುಗಿ ಈ ಕಡೆ ಹಿಂಗೆ ತಿರುಗೋ ಅನ್ನೋ ಬುರ್ರ ಅಂದ್ಬಿಡ್ತು. ಅಯ್ಯೋ, ಇವಾಗ ತಾನೇ ಎಲ್ಲ ಒರೆಸ್ಕೊಂಡು ಇಷ್ಟ ಮತ್ತೆ ಉಕ್ಕಿ ಆಯಿತು. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ. ಯಪ್ಪ ಘಾಟಿ. ಇಷ್ಟೇ ಸಾಂಬಾರು, ಇದು ಆಗೋಯ್ತಿದ್ದು. ಇದು ತುಂಬ ಚೆನ್ನಾಗಿದೆ ಬಸ್ಸಾರು. ಇದಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ, ಸ್ವಲ್ಪ ವೈಟ್ ರೈಸ್ ಸಾಕು. ಹೇಗಿದೆ ಫ್ರೆಂಡ್ಸ್ ಹೇಳಿ. ಇದು ನಮ್ಮ ಕಡೆ ಮಾಡೋ ಬಸ್ಸಾರು. ಹುರ್ಗಡ್ಲೆ ಹಾಕೊಳಂಗಿದ್ರೆ ಹಾಕೋಬೋದು, ಇಲ್ಲ ಅಂದಿಲ್ಲ. ನಾನು ಹಾಕಲ್ಲ ಜಾಸ್ತಿ, ಕಾಯಿ ಸ್ವಲ್ಪ ಸ್ವಲ್ಪ ಇತ್ತಲ್ಲ ಅಂದ್ಬಿಟ್ಟು ಅದಿಷ್ಟು ಹುರ್ಗಡ್ಲೆ ಹಾಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿದೆ ಟೇಸ್ಟ್. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ನನ್ನ ಮಗಳು ಏನೋ ಮಾಡ್ತಾ ಇದ್ದಾಳೆ. ಏನು ಚಿನ್ನೋದು? ಬುಕ್ ರೆಡಿ ಮಾಡ್ತಿದ್ಯಾ? ಏನೋ ಸ್ಕೂಲಲ್ಲಿ ಹೇಳಿದ್ದಾರೆ ಪ್ರಾಜೆಕ್ಟ್, ಅದು ಅದನ್ನು ಮಾಡ್ತಿದ್ದಾಳೆ. ಆಮೇಲೆ ತೋರಿಸ್ತೀನಿ. ಓಕೆ ಡನ್. ಇನ್ನೂ ಒಂಚೂರು ಐತೆ. ಇವಾಗ ಇದು ನಾನು ಮಾಡಿದೆ ಕಣೆ. ಇಲ್ಲಿ ಹಾಂ, ಕಾಣ್ತಾ ಇಲ್ಲ. ಓಕೆ, ಇಲ್ಲಿ ಈ ಥರ ಸುಟ್ಟಿರೋದು ಇನ್ನೂ ಬುಕ್ ಮಾಡಬೇಕು. 6 ಇದೆ. ಮತ್ತು
ಹಳೆ ಕಾಲದಲ್ಲಿ ಏನು ಬಳಸ್ತಾರೋ ಅದು. ಪಿಕ್ಚರ್ಸ್, ಓಕೆ ಓಕೆ. ಕಾಯಿನ್ಸ್. ಆಯ್ತು, ಇದೆಲ್ಲ ರೆಡಿ ಆದಮೇಲೆ ಅದೊಂದು ಕ್ಲಿಪ್ ಹಾಕ್ತೀನಿ ನಾನು. ಸಾಂಬಾರು ಮುದ್ದೆ ಮಾಡ್ತೀನಿ. ಸ್ವಲ್ಪ ರೈಸ್ ಮಾಡ್ತೀನಿ. ಸ್ವಲ್ಪ ರೈಸು, ಸ್ವಲ್ಪ ಮುದ್ದೆ. ಅಂತ ಹೇಳ್ಬಾರ್ದು, ಮಾಡಬೇಕು ಪಟ ಪಟ. ನಾನು ಮೊಟ್ಟೆ ತಿಂದಿದ್ದೀನಿ. ಇನ್ನೇನು ಪಾತ್ರೆ ಆಯಿತು. ನೆಕ್ಸ್ಟ್ ನಮ್ಮ ಅಕ್ಕ ಬರ್ತಾಳೆ. ಮುದ್ದೆಗಿಟ್ಟಿದ್ದೀನಿ, ರೈಸ್ ಆಗಿದೆ, ಸಾಂಬಾರು ಆಗಿದೆ. ಬಸ್ಸಾರು ಜೊತೆ ಮುದ್ದೆ ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಅಲಸಂದೆ ಕಾಳು, ಬಸ್ಸಾರು, ಅಲ್ಲಿ ರೈಸು, ಇಲ್ಲಿ ಪಕ್ಕದಲ್ಲಿ ಮುದ್ದೆ. ಆಮೇಲೆ ನಗಾಗ ಏನಾಯ್ತು, ನಗ ಅಂತದ್ದು ಏನಾಯ್ತು? ಅಲ್ಲ ಬಂದ್ರೆ ಅಳಬೇಕು. ನಾನು ನೀನು ಬರೋಕ್ಕೂ ನೀನು ಬರ್ತಿದ್ಯಾ ಅನ್ನೋ ಮಾಡಿದ್ದಪ್ಪ. ರಾಗಿ ಮುದ್ದೆ. ನಾನು ಮುದ್ದೆ ತಿಂದೆ. ಬಸ್ಸಾರು, ಕಾಳೆಲ್ಲ ಐತೆ, ಸಾಂಬಾರೆಲ್ಲ ಐತೆ, ಇದು ಮುದ್ದೆ ಬಿಡ್ಕೊಂಡಿದ್ಯಾ. ತುಪ್ಪ ಹಾಕೋ, ಸ್ವಲ್ಪ ಖಾರ ಇದ್ರೆ ಕಮ್ಮಿ ಆಗುತ್ತೆ. ಬಸ್ಸಾರು ಅವರ ಗಮ್ಮತ್ತು ಅಂತ ಹೇಳ್ತಾರೆ. ಹಿಂಗಿದೆ ಹಾಡು ಹೇಳ್ರಿ. ಇದು ತುಪ್ಪ ಕರ್ಗದೆ ತುಪ್ಪ ಹಾಕಂತಾರೆ. ನೀನು ಮುಚ್ಚಬೇಡ, ನಾನು ಹಿಂಗೆ ಓಪನ್ ಆಗಿರ್ತೀನಿ ಅಂತ ಅದು. ನಾನು ಇಲ್ಲ, ನೀನು ಮುಚ್ಚುತ್ತೀನಿ ಅಂತ ನಾನು. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಅಲಸಂದೆ ಕಾಳು ಬಸ್ಸಾರು, ರಾಗಿ ಮುದ್ದೆ ಜೊತೆ ತುಪ್ಪ, ಅದ್ರ ಜೊತೆ ಸ್ವಲ್ಪ ಅನ್ನ. ಮತ್ತೆ ನಮ್ಮ ಅಕ್ಕ ಮೊಟ್ಟೆ.
ಹೆಂಗಿದೆ ಬೇಬಿ? ಹೆಂಗಿದೆ? ಚಂದ ಐತೆ. ಅವ್ರು ಯಾವ್ದ್ರಾಗ ನೋಡಿದ್ರು ಹೆಂಗಿದೆ? ಹೆಂಗಿದೆ? ಫ್ರೆಂಡ್ಸ್, ನಮ್ಮ ಅಕ್ಕಂಗೆ ಅಲ್ಲಿ ಹೋಗೋಕ್ಕೆ ಏನು ಮಾಡಬೇಕು ಕಮೆಂಟ್ ಮಾಡಿ ಹೇಳ್ತೀನಿ. ಅಲ್ಲ ನಮ್ಮ ಅನ್ನ ಕೇಳಿಸ್ಬಿಡ್ರಿ ಅಂತ. ಅಲ್ಲಿ ಕೀಳ್ಸೋ ಥರ ಹೇಳೋದೇನು ಬೇಡ, ಅಲ್ಲೂ ಉಳ್ಕೊಳ್ಳಿ. ಅದ್ರ ಜೊತೆ ಏನು ಮಾಡ್ಬೋದು ಅದಕ್ಕೆ ಅಂತ ಸ್ವಲ್ಪ ಕಮೆಂಟ್ ಮಾಡಿ. ಒಳ್ಳೆ ಡೆಂಟಲ್ನ ಡೆಂಟಲ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾರೆ. ಅವ್ರು ಹೇಳೋದು ನೀನೇ ಹೇಳ್ಬಿಟ್ಟ, ಇನ್ನೇನು ಕೇಳಬೇಕಾಯ್ತು ನಾವು ಕೇಳಿಸಿಲ್ಲ. ನನ್ನ ಅಡುಗೆ ಬೇಡ ಅದೆಷ್ಟು ಮುಂದಪ್ಪ ಬರ್ನಾವ ಮುದ್ದೆ ತಿನ್ನೋಕ್ಕಾಗಲ್ಲ. ತುಪ್ಪ ಹಾಕೋದು ಸಖತ್ತಾಗೈತೆ. ಸಾಲ್ಟ್ ನಮ್ಮ ಅಕ್ಕಂಗೆ ಕಮ್ಮಿ ಇದೆ. She is so many eating salt. ಏನು ನೋಡಿ ಹೊಟ್ಟೆ ನೋವ್ತಾ ಐತೆ, ಅದೇ ಹೋಗ್ತಾ ಐತೆ. ಏನ ಸಾಂಬಾರು ಮೊಟ್ಟೆ ಆಗಿದ್ರೆ ಮುದ್ದೆ ನೋಡೋಕ್ಕಾಗಲ್ಲ ಅಂದ್ರೆ ನನಗೆ ಅರ್ಥ ಆಯ್ತಾ? ಈ ಕಡೆ ಹೋಗ್ತಾ ಐತೆ. ಇವಾಗ ಏನ್ ತಿಂದ್ರೆ ಈ ಕಡೆ ಓದೈತಪ್ಪ. ನಾನು ಮುದ್ದೆ ಏನು ಹೊಟ್ಟೆ ದಿನ ನೋವಲ್ಲ ಅಂತ ಹೇಳಿದ್ನ. ಅನ್ನ ಬೇಡ ಅಂತಿದೆ ನನಗೆ. ಮೊಟ್ಟೆನೂ ಹೋಗಿದ್ಯಾ, ಅನ್ನನೂ ಹೋಗಿದ್ಯಾ? ಹೊಳಬೇಡ. ಅದಕ್ಕೆ ಮಾರ ತರ್ಬೇಕು ತಾನೆ. ಹೋಗಿದ್ದಲ್ಲಮ್ಮ ಏನೋ ಇದಕ್ಕೆ ಅಂಗಡಿಗೆ, ಹಂಗೆ ತರ್ಬೇಕು ತಾನೆ. ಏನು ನೋಡ್ತಿದ್ದೀರ ಮತ್ತೆ? ತಟ್ಟಕ್ಕೆ ಬಿದ್ದೋದಿರ. ಆಮೇಲೆ ನಿದ್ದೆ ಬರೋರಿಗೆ ಟೀ ಬೇಕಂತೆ. ಈಗ ಊಟ ಆಗ್ತಿದೆ ಫ್ರೆಂಡ್ಸ್, ಆಮೇಕಿಂದ ಟೀ ಮಾಡ್ಕೊಡ್ಬೇಕಂತೆ ನಾನು ಅವ್ರಿಗೆ. ಅದು ಬೆಟ್ಟ ಮುಂದೆ ಕೂತ್ಕೊಂಡು ನಿದ್ದೆ ಬರ್ತೈತೆ ಅಂತ ಹೇಳ್ತಿದ್ದಾರೆ. ಇವಾಗ ಟೀ ಬೇಕಂತೆ. ನಿಮ್ಮನೇಲಿ ಗೈಸ್, ಟೀ ಯಾರಿಗೆಲ್ಲ ಇಷ್ಟನೋ ಅವ್ರಿಗೆ ಲೈಕ್ ಮಾಡಿ. ಸಾರಿ, ಲೈಕ್ ನಮಗೆ ಲೈಕ್ ಮಾಡಿ, ಅವ್ರಿಗೆ ಲೈಕ್ ಮಾಡಿ. ಎಂಡವ್ರಿಗೂ ಯಾರ್ಯಾರು ವಿಡಿಯೋ ನೋಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ಹೃದಯ ಧನ್ಯವಾದಗಳು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅದು ಇವಾಗಲ್ಲ, ಕಟ್ ಮಾಡಿ, ಕಟ್ ಇದು ಕಟ್ಟು. ಯಾಕೆ ಇವಾಗ ಹೇಳ್ಬೇಕಾ? ಫುಲ್ ಲಾಸ್ಟಿಗೆ ಹೇಳ್ಬೇಕು. ಅದು ಲಾಸ್ಟಿಗೆ ಹೇಳೋದು. ಊಟ ಮಾಡ್ಬೇಕಾದ್ರೆ ಎಲ್ಲ ಹೇಳೋದು. ಊಟ ಮಾಡಿದ್ರೆ ಎಂಟು ಇವಾಗ ರಾತ್ರಿ ಒಂದ್ ಕಡೆ ಕುತ್ಕೊಂಡು ಹೇಳ್ಬೇಕು. ಆಫ್ ಮಾಡು, ಊಟ ತಿಂತಿರೋದು.
ಎಂಡ್ವರೆಗೂ ಯಾರೆಲ್ಲ ನಮ್ಮ ವಿಡಿಯೋವನ್ನ ನೋಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಮಚ್. ಸೋ ಮಚ್. ಗುಡ್ ನೈಟ್. ಬಾಯ್ ಬಾಯ್.